ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು. ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕಳಕಳಿಯಿಂದ ವಿನಂತಿನ ಮಾಡ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತಿನ ಟಾಪಿಕ್ ಅಂದರೆ ಯೂಟ್ಯೂಬ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವಾಗ ನಾವು ಯಾವೆಲ್ಲ ಮಿಸ್ಟೇಕ್ಸ್ಗಳನ್ನ ಮಾಡ್ತೀವಿ. ಜೊತೆಗೆ ನಾನು ಕೂಡ ಸಾಕಷ್ಟು ಮಾಡಿದ್ದೀನಿ. ಸೊ ಅವೆಲ್ಲ ಮಿಸ್ಟೇಕ್ಸ್ಗಳನ್ನ ಕೂಡ ನೀವು ಯಾರು ಮಾಡಬಾರ್ದು ಅನ್ನುವಂಥ ಉದ್ದೇಶ ನಂದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಂಗೆ ಗೊತ್ತಿರುವಂಥ ಕೆಲವೊಂದು ಅಂದರೆ ನಾನು ಅಪ್ಲೋಡ್ ಮಾಡುವಾಗ ಏನೇನೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದೆ. ಸೊ ವೀಡಿಯೋಸ್ಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡಿದರೆ ನಮ್ಮ ವೀಡಿಯೋಸ್ಗಳಿಗೆ ತುಂಬ ವ್ಯೂಸ್ ಬರುತ್ತೆ, ಜೊತೆಗೆ ಹೆಚ್ಚು ಲೈಕ್ಸ್ ಬರುತ್ತೆ, ಜೊತೆಗೆ ವಾಚ್ ಅವರ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋಂಥದ್ದನ್ನು ಸಣ್ಣ ಟಿಪ್ಸನ್ನು ಅಂದರೆ ನನ್ನ ಅನುಭವದಲ್ಲಿ, ಅಂದರೆ ನಾನು ಯಾವಾಗ ನನ್ನ ಒಂದು ಯೂಟ್ಯೂಬ್ ಜರ್ನಿಯನ್ನು ಶುರು ಮಾಡಿದ್ನಲ್ವ ಅವಾಗಿಂದ ಏನೇನೆಲ್ಲ ನಾನು ಫೇಸ್ ಮಾಡಿದೆ, ಏನೇನೆಲ್ಲ ಪ್ರಾಬ್ಲಮ್ಸ್ಗಳು ನನಗೆ ಅನಿಸ್ತಿತ್ತು, ಯಾವ ಥರ ಮಾಡಬೇಕು ಅಂತ ನನಗೆ ಮೋಟಿವೇಶನ್ ಆಯಿತು, ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋಂಥ ಸಣ್ಣ ವಿಷಯಗಳನ್ನ ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ, ಜೊತೆ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ ವೀಡಿಯೋಸ್ಗಳನ್ನ ಮಾಡುವಾಗ ಒಂದು ಕ್ಲಾರಿಟಿ ವೀಡಿಯೋಸ್ಗಳನ್ನ ಮಾಡಿ. ಸುಮ್ಮನೆ ಏನೋ ಮಾಡಬೇಕಪ್ಪ ವೀಡಿಯೋಗಳನ್ನ ಅಂತ ಮಾಡಬೇಡಿ. ಸಮ್ಟೈಮ್ಸ್ ಮಾಡಿ, ತೊಂದರೆ ಇಲ್ಲ. ಯಾವಾಗಾದರೂ ಒಂದ್ಸರಿ ಆಗಿಲ್ಲ, ಫ್ರೀ ಟೈಮ್ ಇಲ್ಲ, ನನಗೆ ವೀಡಿಯೋಸ್ಗಳನ್ನ ಎಡಿಟ್ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ತುಂಬ ಕೆಲಸ ಇದೆ, ಕೆಲಸದ ಒತ್ತಡ ಇದೆ, ವೀಡಿಯೋಸ್ಗಳನ್ನ ಎಡಿಟೇ ಮಾಡೋಕ್ಕಾಗಲ್ಲಪ್ಪ ಅಂತ ಅಂದಾಗ ಬೇಕಿದ್ರೆ ನೀವು ಅದೇ ರೀತಿಯಾಗಿ ಯಾವ ಸ್ವಲ್ಪ ನಾರ್ಮಲ್ ವೀಡಿಯೋಗಳನ್ನ ಮಾಡಿ. ಸೊ ಅದಾದ ನಂತರ ನೀವೇನು ವೀಡಿಯೋಗಳನ್ನ ಮಾಡ್ತೀರಲ್ಲ, ಸ್ವಲ್ಪ ಚೆನ್ನಾಗಿರುವಂಥ ವೀಡಿಯೋಗಳನ್ನ ಸ್ವಲ್ಪ ಎಡಿಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿ. ಈಗ ಅಪ್ಲೋಡ್ ಮಾಡೋದ್ರಲ್ಲಿ ನೋಡಿ, ಗಮನಿಸಿ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು, ಲೈವ್ ಹೋಗ್ಬೋದು, ಲೈವ್ ಸ್ಟ್ರೀಮ್ ಹೋಗ್ಬೋದು, ಮತ್ತು ಶಾರ್ಟ್ಸ್ಗಳನ್ನ ಹಾಕ್ಬೋದು. ಸೊ ಇಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು, ಮತ್ತು ಲೈವ್ಸ್ಗಳನ್ನ ಮಾಡೋವಂಥದ್ದು, ಮತ್ತು ಆಮೇಲೆ ಶಾರ್ಟ್ಸ್ಗಳನ್ನ ಹಾಕುವಂಥದ್ದು, ಮತ್ತು ಜೊತೆಗೆ ಪೋಸ್ಟ್ ಮಾಡೋದು, ಈ 4 ಕೂಡ ತುಂಬಾ ಇಂಪಾರ್ಟೆಂಟ್ ಯೂಟ್ಯೂಬರ್ಸ್ಗೆ. ಸೊ ನೀವೇನು ಮಾಡ್ತೀರಾ ಗೊತ್ತಾ, ಒಂದಿನ ವೀಡಿಯೋ ಹಾಕ್ತೀರಾ, ಒಂದಿನ ಶಾರ್ಟ್ಸ್ ಮಾಡ್ತೀರಾ, ಒಂದಿನ ಪೋಸ್ಟ್ ಹಾಕ್ತೀರಾ, ಒಂದಿನ ಲೈವ್ ಹೋಗ್ತೀರಾ. ಸೊ ಈ ಥರ ಮಾಡೋದಕ್ಕಿಂತನೂ ಪರ್ ಡೇ ಅಂದರೆ ಒಂದು ದಿನನೇ ಒಂದು ವಿಡಿಯೋ ಹಾಕಬೇಕು, ಒಂದು ಶಾರ್ಟ್ಸ್ ಹಾಕಬೇಕು, ಒಂದು ಪೋಸ್ಟ್ ಮಾಡಬೇಕು, ಒಂದು ಲೈವ್ ಹೋಗಬೇಕು. ನಿಮ್ಮ ಚಾನಲ್ಲು ತುಂಬ ಚೆನ್ನಾಗಿ ಗ್ರೋ ಆಗಬೇಕು, ನಿಮ್ಮ ಚಾನಲ್ ತುಂಬ ಚೆನ್ನಾಗಿ ಓಡಬೇಕು, ಎಲ್ರಿಗೂ ತುಂಬ ರೀಚ್ ಆಗಬೇಕು ಬೇಗ ಅಂತಂದರೆ ನೀವೇನು ಮಾಡಬೇಕು, ಒಂದು ದಿನ ಬರೀ ದಿನಕ್ಕೊಂದೊಂದು ಅಂತ ಇಟ್ಕೋಬಾರ್ದು. ಸೊ ಪ್ರತಿದಿನವೂ ಕೂಡ 4 ಮಾಡಲೇಬೇಕು ನೀವು. ಯಾವುದು, ಒಂದು ಶಾರ್ಟ್ಸ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಒಂದು ವಿಡಿಯೋ, ಇನ್ನೊಂದು ಪೋಸ್ಟು, ಇನ್ನೊಂದು ಒನ್ ಲೈವ್. ಏನು ಲೈವ್ ಮಾಡೋದಂದರೆ ಹೆಂಗೀಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸೊ ಇವತ್ತೇನು ಕಂಟೆಂಟ್ ಇಲ್ಲಪ್ಪ, ಹೆಂಗೆ ಲೈವ್ ಮಾಡೋದಂತ ಯೋಚನೆ ಮಾಡ್ತಿರ್ತೀರ ಸಾಕಷ್ಟು ಜನರಲ್ವಾ. ಸೊ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಹೊರಗಡೆ ಅಂದರೆ ನಿಮ್ಮ ಮನೆ ಹತ್ರ ಇರೋ ರೋಡ್ ಸೈಡ್ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ಏನಾದರೂ ಒಂದು ಸುಮ್ಮನೆ ಲೈವ್ ಮಾಡಿ. ನೀವು ಕಾಣಬೇಕು ಅಂತ ಏನಿಲ್ಲ, ನಿಮ್ಮ ವಾಯ್ಸ್ ಕೇಳಿದರೆ ಸಾಕು. ನೀವು ಲೈವ್ ಮಾಡುವಾಗ ನೀವೇ ಕಾಣಬೇಕು ಅಂತ ಅಂದರೆ ನಾವು ಕಂಡ್ರೆ ಸ್ವಲ್ಪ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಸ್ವಲ್ಪ ನಮ್ಮನ್ನು ನೋಡ್ತಾರೆ, ಸ್ವಲ್ಪ ಏನನ್ಸುತ್ತೆ ನಾವು ಮಾತಾಡೋ ರೀತಿ ಚೆನ್ನಾಗಿತ್ತು ಅಂದರೆ. ಈಗ ನಾನೇ ತಗೊಳ್ಳಿ, ಎಷ್ಟೋ ಜನರು ನನಗೆ ಸಬ್ಸ್ಕ್ರೈಬ್ ಆಗಿರುವಂಥ ನೀವುಗಳೆಲ್ಲರೂ ಕೂಡ ನನಗೆ ಎಷ್ಟೋ ಜನ ಗೊತ್ತೇ ಇಲ್ಲ, ಯಾರು ಅಂತ ಪರಿಚಯನೇ ಇಲ್ಲ ನನಗೆ. ಎಷ್ಟೊಂದು ಸಪೋರ್ಟ್ ಮಾಡ್ತಾರೆ, ನನಗೆ ಕಮೆಂಟ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ತುಂಬ ಒಳ್ಳೆ ಚೆನ್ನಾಗಿದೆ ಕಂಟೆಂಟ್ ಅಂತೇಳಿ ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಯಾರು ಇವರು ಇಲ್ಲ ಅಲ್ವಾ. ಸೊ ಹಾಗಾಗಿ ತುಂಬಾ ಯೂಟ್ಯೂಬಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ, ಖಂಡಿತವಾಗಿ ಸಪೋರ್ಟ್ ಮಾಡ್ತಾರೆ. ಸೊ ನೀವೆಲ್ಲರೂ ಕೂಡ ಈ ಒಂದು ಸಪೋರ್ಟ್ ಬೇಕಂದ್ರೆ ಏನು ಮಾಡಬೇಕು, ಈ 4 ದಿನಾಲೂ ಮಾಡಲೇಬೇಕು. ಯಾವ ಥರಪ್ಪ ನಮ್ಮ ಟೈಮ್ ಅಡ್ಜಸ್ಟ್ ಮಾಡೋದು ಅಂತ ಕೆಲವರಿಗೆಲ್ಲ ಅನಿಸ್ತಿರುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡೋದು, ಲೈಫ್ಗೂ ಒಂದು ಸ್ವಲ್ಪ ಟೈಮ್ ಕೊಡ್ಬೇಕು ನಾವು. ನಮ್ಮ ಪ್ರೊಫೆಷನ್ ಅಂತ ಇರುತ್ತಲ್ವ, ನಮ್ಮ ವೃತ್ತಿ ಅಂತ ಇರುತ್ತಲ್ಲ, ಅದಕ್ಕೂ ನಾವು ಟೈಮ್ ಕೊಡಬೇಕು. ಸೊ ಅದ್ರ ಮಧ್ಯದಲ್ಲಿ ಯೂಟ್ಯೂಬು ಕೂಡ ನಾವು ಟೈಮ್ ಕೊಡಲೇಬೇಕು. ಯಾಕೆ ಟೈಮ್ ಕೊಡಬೇಕಂದ್ರೆ, ನಮಗೇನೋ ಒಂದು ಸಿಗುತ್ತಂದಾಗೆ ನಾವು ಟೈಮ್ ಕೊಡಲಿಲ್ಲದ್ರೆ ತಪ್ಪಾಗುತ್ತಲ್ವಾ. ಈಗ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ, ಸುಮ್ಮನೆ ಹೋಗ್ತೀವಾ? ಇಲ್ಲ ಅಲ್ವಾ. ಯಾಕೆ ಹೋಗ್ತೀವಿ ಕೆಲಸ? ನಮಗೇನೋ ಸಿಗುತ್ತೆ ಅಲ್ಲಿಂದ, ನಾವು ಮಾಡುವಂಥ ಕೆಲಸಕ್ಕೆ ನಮಗೆ ತೃಪ್ತಿ ಆಗುವಂಥದ್ದು ಏನೋ ನಮಗೆ ಸಿಗುತ್ತೆ, ನಮ್ಮ ಜೀವನಕ್ಕೆ ಏನೋ ಒಂದು ಪೂರಕ ಆಗುವಂಥದ್ದು ಸಿಗುತ್ತಲ್ವಾ. ಯೂಟ್ಯೂಬಲ್ಲಿ ಕೂಡ ಅದೇ ರೀತಿ ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಒಂದು ಜೀವನಕ್ಕೆ ಪೂರಕವಾಗುವಂಥ ಒಂದು ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಸೊ ಆ ಬೆನಿಫಿಟ್ನ ಯಾಕೆ ಮಿಸ್ ಮಾಡ್ಕೋತೀರಾ ಅಲ್ವಾ. ಹಾಗಾಗಿ ಮೊದಲೇನು ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಿದ್ರಂತೆ ಕೂಡ. ಸೊ ಇದನ್ನ ವಿಡಿಯೋನ, ಪೋಸ್ಟ್ನ, ಮತ್ತು ಲೈವ್ನ, ಮತ್ತು ಆಮೇಲೆ ಶಾರ್ಟ್ಸ್ ಅಂತ ಹೇಳಿದ್ನಲ್ವಾ, ಈ 3 ಒಂದೇ ಸರಿ ಅಪ್ಲೋಡ್ ಮಾಡಿಬಿಡೋದಾ? ಇಲ್ಲ. ಸೊ ಏನು ಮಾಡಬೇಕು ಅಂದರೆ
ಬೆಳಗ್ಗೆ ಮಾರ್ನಿಂಗ್ ನೀವೇನು ಮಾಡಬೇಕು, ಶಾರ್ಟ್ಸ್ನ ಅಪ್ಲೋಡ್ ಮಾಡಬೇಕು. ಮಾರ್ನಿಂಗ್ ಅಂದರೆ ನಿಮಗೆ ಗೊತ್ತಲ್ಲ, AM PM ಇಷ್ಟೆಲ್ಲ ಡಿಫ್ರೆನ್ಸ್ ಗೊತ್ತಾಗುತ್ತಲ್ವ. AM ಅಲ್ಲಿ ನೀವೇನು ಮಾಡಬೇಕು, AM ಅಂದರೆ ಇಂಥ ಟೈಮ್ ಅಂತ ಇಲ್ಲ, ಯಾಕಂದರೆ ನಮಗೆ ಗೊತ್ತೇ ಇಲ್ಲ ಯಾವ ಟೈಮಲ್ಲಿ ನಮ್ಮ ವಿಡಿಯೋ ವೈರಲ್ ಆಗುತ್ತೆ, ಯಾವ ಟೈಮಲ್ಲಿ ತುಂಬ ಜನ ಲೈವಲ್ಲಿ ಇರ್ತಾರೆ, ಯಾವ ಟೈಮಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಆನ್ಲೈನಲ್ಲಿ ಇರ್ತಾರೆ ಅಂತ ನಮಗೆ ಗೊತ್ತೇ ಆಗಲ್ಲ. ಆ್ಯಕ್ಚುಲಿ ಡಾಟಾ ಸಿಗೋದೇ ಇಲ್ಲ ನಮಗೆ. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಫಸ್ಟು ಮಾರ್ನಿಂಗ್ ಟೈಮಲ್ಲಿ ಅಂದರೆ ಮಾರ್ನಿಂಗ್ AM ಅಲ್ಲಿ ಏನು ಮಾಡಬೇಕು, ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಬೇಕು, ಯಾವುದಾದ್ರೂ ಶಾರ್ಟ್ಸ್, ಓಕೆನಾ. ಅದಾದಮೇಲೆ ಏನು ಮಾಡಬೇಕು, ಅದ್ರ ಮಧ್ಯದಲ್ಲಿ ಅದಾದ ನಂತರ ಆಫ್ಟರ್ನೂನ್ ಶುರು ಆಗುತ್ತಲ್ಲ, ಅವಾಗ ಏನು ಮಾಡಬೇಕು, ಒಂದು ಪೋಸ್ಟ್ ಮಾಡಿ, ಓಕೆನಾ. ಈ ಪೋಸ್ಟ್ ಮಾಡಿದ ತಕ್ಷಣವೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿ. ಪೋಸ್ಟ್ ಮಾಡಿ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಆದ ತಕ್ಷಣ ಒಂದು ವಿಡಿಯೋ ಅಪ್ಲೋಡ್ ಮಾಡಿ, ಓಕೆನಾ. ಅದಾದಮೇಲೆ ಈವ್ನಿಂಗ್ ಏನು ಮಾಡಿ ಅಂದರೆ ಸಂಜೆ ಟೈಮಲ್ಲಿ, ಸಂಜೆ ಅಂದರೆ ನಿಮ್ಗೆ ಗೊತ್ತಾಗುತ್ತಲ್ಲ ಈವ್ನಿಂಗ್ ಅಂತ ಹೇಳ್ತೀವಲ್ಲ, ಸಂಜೆ ಟೈಮಲ್ಲಿ ಏನು ಮಾಡಿ, ಒಂದು ಲೈವ್ ಮಾಡಿ. ಲೈವ್ ಅಂದರೆ ಹೇಗೆ, ನೀವು ಮುಖನೇ ತೋರಿಸ್ಬೇಕಂತ ಇಲ್ಲ ಲೈವಿಗೆ ಅಲ್ವಾ. ಲೈವ್ ಮಾಡಬೇಕಂದ್ರೆ ನೀವು ಈಗ ಯೂಟ್ಯೂಬಲ್ಲಿ ಒಂದು ಒಳ್ಳೆ ಆಪ್ಷನ್ಸ್ ಬಂದಿದೆ, ಮೊದಲೆಲ್ಲ ಇದ್ದಿಲ್ಲ. ನಾನು ಚಾನಲ್ ಶುರು ಮಾಡಿದ್ನಲ್ಲ, ಅವಾಗ ಏನಾಗಿತ್ತು ಅಂದರೆ ವಿಡಿಯೋಗಳನ್ನು ಆನ್ ಮಾಡಲೇಬೇಕಿತ್ತು, ವಾಯ್ಸು ಮ್ಯೂಟ್ ಎಲ್ಲ ಬರ್ತಿರ್ಲಿಲ್ಲ, ವಿಡಿಯೋ ಹಾಫು ಆನ್ ಬರ್ತಾನೆ ಇರಲಿಲ್ಲ ಮೊದಲೆಲ್ಲ. ಬಟ್ ಈಗೇನಾಗಿದೆ, ವಿಡಿಯೋನ ನಾವು ಆಫ್ ಮಾಡ್ಬೋದು, ವಾಯ್ಸ್ನ ಮ್ಯೂಟ್ ಮಾಡ್ಬೋದು ಆರಾಮಾಗಿ ನಾವು. ಆಮೇಲೆ ಫ್ರಂಟ್ ಟು ಬ್ಯಾಕ್ ಕೂಡ ಬರ್ತಿರ್ಲಿಲ್ಲ ಮೊದಲೆಲ್ಲ. ಏನಾಯ್ತಂದರೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಎಲ್ಲ ಬರ್ತಿರ್ಲಿಲ್ಲ ಮೊದಲೆಲ್ಲ. ಲೈವ್ ಮಾಡಿದಾಗ ಫ್ರಂಟ್ ಕ್ಯಾಮ್ರಾ ನಾವು ಆಫ್ ಮಾಡ್ತಿದ್ದೀವಿ ಅಂದರೆ ಫ್ರಂಟಲ್ಲಿ ಅಷ್ಟೇ ಮಾಡಬೇಕಿತ್ತು, ಬ್ಯಾಕ್ ಕ್ಯಾಮ್ರಾ ಸಿಗ್ತಿರ್ಲಿಲ್ಲ. ಆ ಥರ ಸೆಲ್ಫಿ ಮೋಡ್ ಅಂತೀವಲ್ಲ ಆ ಥರ. ಸೊ ಈಗೆಲ್ಲ ತುಂಬ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಒಳ್ಳೆ ಆಪ್ಷನ್ಸ್ ಎಲ್ಲ ಸಿಗ್ತಾ ಇದೆ ನಮಗೆ. ಏನು ಮಾಡಿ, ಒಂದು ಸಂಜೆ ಟೈಮಲ್ಲಿ ಒಂದು ಲೈವ್ ಮಾಡಿ, ಓಕೆನಾ. ಲೈವ್ ಮಾಡೋದಂದ್ರೆ ಏನು, ನೀವು ಯಾವುದಾದ್ರೂ ಒಂದು ಥಾಟ್ ಹೇಳಿ, ಯಾವುದೋ ಒಂದು ಸಣ್ಣ ಸ್ಮಾಲ್ ಸ್ಟೋರಿ ಹೇಳಿ. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ನೀವೇನಾದರೂ ನ್ಯೂಸ್ ರೀಡರ್ ಅಂದರೆ ನ್ಯೂಸ್ ಏನಾದರೂ ದಿನನಿತ್ಯ ಬಂದಂಥ ಯಾವುದಾದ್ರೂ ಒಂದು ಆರ್ಟಿಕಲ್ಲು ಏನಾದರೂ ಒಟ್ಟು ಮಾಡಿ, ಓಕೆನಾ. ಸಂಜೆ ಟೈಮಲ್ಲಿ ಒಂದು ಲೈವ್ ಮಾಡಿ, ಓಕೆನಾ. ಅದಾದಮೇಲೆ ಏನು ಮಾಡಿ ಅಂದರೆ ಕೊನೆಗೆ ನೈಟ್ ಅಂದರೆ ರಾತ್ರಿ ಟೈಮಲ್ಲಿ, ರಾತ್ರಿ ಅಂದರೆ ನೀವು ಯಾವ ಟೈಮ್ ಅಂದರೆ ಒಂದು 10 o'clock ಬಿಫೋರ್ ಅಂತ ಅಂದ್ಕೊಳ್ಳಿ. ನೀವು ಯಾವಾಗ ಬೇಕಾದರೂ ನೈಟ್ ಟೈಮಲ್ಲಿ ಏನು ಮಾಡಬೇಕು, ಪೋಸ್ಟ್ನಲ್ಲಿ ಹೇಳಿದ್ನಲ್ಲ, ಶಾರ್ಟ್ಸ್ನ ಹೇಳಿದೆ, ಪೋಸ್ಟ್ ಹೇಳಿದ್ನೆ, ವಿಡಿಯೋ ಹೇಳಿದೆ, ಲೈವ್ ಹೇಳಿದೆ. ಮತ್ತೆ ಅಲ್ಲಿ ಟೈಮ್ ಸಿಕ್ತು ಅಂದರೆ ನೀವೇನು ಮಾಡಿ, ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿ, ಓಕೆನಾ. ದಿನಕ್ಕೆ ಶಾರ್ಟ್ಸ್ ಅಪ್ಲೋಡ್ ಮಾಡಿಬಿಡಿ ಟೈಮ್ ಆಗುತ್ತಂದರೆ. ಸೊ ಯಾಕೆ ನೈಟ್ ಟೈಮಲ್ಲಿ ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕಂದ್ರೆ 10 o'clock ಬಿಫೋರ್ ಒಂದು ಅಪ್ಲೋಡ್ ಮಾಡಬೇಕಂದ್ರೆ, ಸೊ ನಿಮ್ದು ಇಡೀ ದಿನ ನಿಮ್ಮ ಚಾನಲ್ ಏನಾಯ್ತು ಗೊತ್ತಾ, ತುಂಬ ಆ್ಯಕ್ಟಿವ್ ಆಗಿದೆ. ಸೊ ಯೂಟ್ಯೂಬರ್ಸ್ಗೆ ಏನು ಬೇಕು ಅಂದರೆ, ಯೂಟ್ಯೂಬರ್ ಮಾಡುವಂಥವ್ರು ತುಂಬ ಆ್ಯಕ್ಟಿವ್ ಆಗಿರಬೇಕು, ನಿಮ್ಮ ಅಕೌಂಟು ಫುಲ್ ಆ್ಯಕ್ಟಿವ್ ತೋರಿಸ್ಬೇಕು. ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇಲ್ಲ ಅಂದರೆ ಸೊ ಚಾನಲ್ಲು ಏನಾಗುತ್ತೆ, ನಾವೆಲ್ಲ ನೋಡಿ ಈಗ ಫೇಸ್ಬುಕ್ಕಲ್ಲೋ ಅಥವಾ ಯಾವುದೋ ಒಂದು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೋ ವಾಟ್ಸಪ್ಪಲ್ಲೋ ಆನ್ಲೈನಲ್ಲಿ ಇದ್ದಾಗೆ ನಮಗೆ ಗೊತ್ತಾಗುತ್ತಲ್ವ, ಇವರು ಆನ್ಲೈನಲ್ಲಿ ಇರ್ತಾರೆ ಯಾವಾಗಲೂ, ಇವರು ಆನ್ಲೈನಲ್ಲಿ ಇದ್ದಾರೆ ಅಂತ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಯೂಟ್ಯೂಬ್ ಕೂಡ ಯೋಚನೆ ಮಾಡುತ್ತೆ, ಓ ಇವರು ತುಂಬ ಡೆಡಿಕೇಟೆಡ್ ಆಗಿದ್ದಾರೆ, ನಮ್ಮ ಚಾನಲ್ ಅಂದರೆ ಯೂಟ್ಯೂಬ್ಗೋಸ್ಕರನೇ ಅವ್ರು ತಮ್ಮ ಟೈಮನ್ನು ಕೊಡ್ತಾ ಇದ್ದಾರೆ. ಸೊ ಈ ಚಾನಲ್ನ ನಾವೇನು ಮಾಡಬೇಕು, ಗ್ರೋ ಅಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ಬಟ್ ಅದು ನನ್ನ ಚಾನಲ್ ಆಲ್ಮೋಸ್ಟ್ ಇದೇ ಥರನೇ ಆಗಿದ್ದು, ಯಾಕಂದರೆ ನಾನು ಯಾವಾಗ ತುಂಬ ಕಂಟಿನ್ಯೂಸ್ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗ್ದೋ ಅವಾಗ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಗ್ತಾ ಹೋದ್ರು, ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಹೆಚ್ಚಾಗ್ತಾ ಹೋದ್ರು, ಆಮೇಲೆ ವಾಚ್ ಅವರ್ಸ್ ಕೂಡ ಹೆಚ್ಚಾಗ್ತಾ ಹೋದ್ರು. ನಾನು ಯಾವಾಗ ಒಂದು ಸ್ವಲ್ಪ ನಂದು ಪ್ರೊಫೆಷನ್ ಅಂತಿರುತ್ತಲ್ವ, ನಂದು ಪರ್ಸ್ನಲ್ ಒಂದು ವರ್ಕ್ ಅಂತಿರುತ್ತಲ್ವ, ನನ್ನ ಒಂದು ವೃತ್ತಿ ಇರುತ್ತಲ್ಲ, ಆ ಟೈಮಿಗೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಾಗ ಏನಾಗುತ್ತೆ, ಸ್ವಲ್ಪ ಯೂಟ್ಯೂಬಲ್ಲಿ ನಾನು ಒಂದೊಂದ್ಸರಿ ವೀಡಿಯೋಸ್ಗಳನ್ನ ಹಾಕಿರಲ್ಲ. ಸೊ ಅದು ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಯೂಟ್ಯೂಬು ಇಂಪಾರ್ಟೆಂಟೇ. ಸೊ ಇದಕ್ಕಿಂತ 1% ಅದಕ್ಕೆ ಜಾಸ್ತಿ ಟೈಮ್ ಕೊಡಲೇಬೇಕಾಗಿರುತ್ತೆ, ನಾನು ಅನಿವಾರ್ಯ ಆಗಿರುತ್ತೆ, ನನಗೆ ಟೈಮ್ ಕೊಡಲೇಬೇಕಾಗಿರುತ್ತೆ. ಟೈಮ್ ಸಿಕ್ಕಿರಲ್ಲ ನನಗೆ ಇಲ್ಲೊಂದು ವೀಡಿಯೋಸ್ಗಳನ್ನ ಮಾಡೋಕ್ಕೆ. ಆ ಟೈಮಲ್ಲಿ ಏನಾಗುತ್ತಂದರೆ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸ್ ಬಂದಿರಲ್ಲ, ವಾಚ್ ಅವರ್ಸ್ ಬಂದಿರಲ್ಲ, ನಾನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಡೈಲಿ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ಸೊ ನೀವು ಗಮನಿಸಿರ್ತೀರಾ ಅಂತ ಅನಿಸುತ್ತೆ, ಬಟ್ ನಿಮಗೂ ಗೊತ್ತಿರ್ಬೋದು, ಮನುಷ್ಯ ಯಾವಾಗಲೂ ಯಾರು ಆ್ಯಕ್ಟಿವ್ ಆಗಿರ್ತಾರೋ ಅವ್ರ ಹತ್ರನೇ ಜನಗಳು ಇರೋಕ್ಕೆ ಇಷ್ಟಪಡ್ತಾರೆ ಅಲ್ವಾ. ಇನ್ಆ್ಯಕ್ಟಿವ್ ಇದ್ದರೆ ಆ ವ್ಯಕ್ತಿನ ಮಾತಾಡಿಸ್ತಾರೆ ಯಾರಾದರೂ, ಇನ್ಆ್ಯಕ್ಟಿವ್ ಇದ್ದರೆ ಆ ವ್ಯಕ್ತಿ ಜೊತೆ ಇರಬೇಕಂತ ಇಷ್ಟಪಡ್ತಾರೆ ಯಾರಾದರೂ ಅಲ್ವಾ.
ಯಾವತ್ತೂ ಕೂಡ ಇನ್ಆಕ್ಟಿವ್ ಇದ್ರೆ ಏನಾಗುತ್ತೆ, ಯಾ ಮನುಷ್ಯ ಕೈಗೆ ಸಿಗಲ್ಲ ಬಿಡಪ್ಪ, ಹೋಗ್ಲಿಲ್ಲ ತನಗೆ ಗೊತ್ತೇ ಈಗಲ್ಲ ನಮಗೆ ಅಂತೆಲ್ಲ ಹೇಳ್ತಾರಲ್ವ. ಅದೇ ರೀತಿಯಾಗಿ ನಿಮ್ಮ ಅಕೌಂಟು ಆ್ಯಕ್ಟಿವ್ ಆಗಿರಬೇಕು. ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಆಗಿತ್ತಂದರೆ ಆಟೋಮೆಟಿಕ್ ಆಗಿ ನಿಮ್ಗೇನಾಗುತ್ತೆ, ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾರೆ, ನಿಮ್ಮ ಯೂಟ್ಯೂಬ್ನ ಒಂದು ವಾಚ್ ಅವರ್ಸ್ ಅಂದರೆ ವ್ಯೂವರ್ಸ್ ಕೂಡ ಹೆಚ್ಚಾಗ್ತಾ ಹೋಗ್ತಾರೆ. ಸೊ ಈ ಒಂದು 4 ಟಿಪ್ಸ್ ಅಂದರೆ ನಾನು ಹೇಳಿದ್ನಲ್ವ, ಶಾರ್ಟ್ಸ್ ಹಾಕೋದು, ವಿಡಿಯೋಸ್ ಹಾಕೋದು, ಪೋಸ್ಟ್ ಮಾಡೋದು, ಲೈವ್ ಹೋಗೋದು, ನೆಕ್ಸ್ಟ್ ಮತ್ತೊಂದು ಶಾರ್ಟ್ ಹಾಕೋದು. ಸೊ ಇವಿಷ್ಟನ್ನು ಮಾಡ್ತಾ ಬನ್ನಿ, ನೀವು ನಿಮ್ಮ ಚಾನಲ್ಲು 100% ಗ್ರೋ ಆಗುತ್ತೆ. ನಾವು ಹೇಳ್ತೀವಿ ತಮ್ನೇಲ್ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು, ಡಿಸ್ಕ್ರಿಪ್ಷನ್ ಹಾಕಬೇಕು, ಆಮೇಲೆ ಟೈಟಲ್ ಕೊಡಬೇಕು, ಸೊ ಆಮೇಲೆ ಹ್ಯಾಶ್ ಟ್ಯಾಗ್ಸ್ಗಳನ್ನ ಹಾಕಬೇಕು, ಟ್ಯಾಗ್ಸ್ಗಳನ್ನೆಲ್ಲ ಹಾಕಬೇಕು, ಅದೆಲ್ಲ ಹಾಕಬೇಕು, ಕಂಪಲ್ಸರಿ ಹಾಕಬೇಕು. ಅದ್ರ ಜೊತೆಗೆ ನೀವು ಈ ಥರ ಮಾಡ್ತಾ ಹೋಗಿ. ಬೇಕಿದ್ರೆ ಕೆಲವೊಂದ್ಸರಿ ನೋಡಿ, ಅಬ್ಸರ್ವ್ ಮಾಡಿ, ಏನೇನು ಇರಲ್ಲ ಕಂಟೆಂಟು ಯೂಟ್ಯೂಬಲ್ಲಿ ನೋಡಿ ನಮ್ಗೆ ಅನಿಸ್ತಿರುತ್ತೆ, ಶಾಕ್ ಆಗ್ತಿರುತ್ತೆ ನಿಮಗೂ ಕೂಡ. ಹೊಸ್ದಾಗಿ ಯೂಟ್ಯೂಬ್ ಮಾಡುವಂಥವ್ರಿಗೆ ಅಯ್ಯೋ ಏನಿಲ್ಲಪ್ಪ, ಈಗ ಬರ್ತಾರೆ, ಬಂದೇನು ಮಾಡ್ತಾರೆ, ಒಂದು ಮರದ ಹತ್ರ ನಿಲ್ತಾರೆ, ಆ ಮರದಲ್ಲಿ ಹೂಗಳಿರ್ತವೆ, ಸೊ ಆ ಒಂದು ಮರವನ್ನು ಅಳ್ಳಾಡಿಸ್ತಾರೆ, ಹೂವೆಲ್ಲ ಮೇಲ್ಗಡೆ ಬೀಳುತ್ತೆ. ಓಕೆನಾ, ಈ ಥರದೊಂದು ಸೀನ್ ಆಯಿತಾ. ಈ ಸೀನು ಅಂದರೆ ಇದು ಒಂದು ಸಣ್ಣದು ಕ್ಲಿಪ್ಪು, ವಿಡಿಯೋ ಕ್ಲಿಪ್ಪು, ಇದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದು ಎಷ್ಟು ಗೊತ್ತಾ, ಒಂದು 2M 4M ಮಿಲಿಯನ್ ಗಟ್ಟಲೆ ಹೋಗಿರುತ್ತೆ. ಯಾಕೆ ಹೋಗಿರುತ್ತೆ, ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದಿಷ್ಟೇ, ಅವ್ರ ಅಕೌಂಟ್ನ, ಅವ್ರ ಚಾನಲ್ನ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇಟ್ಟಿರ್ತಾರೆ, ಇಷ್ಟೇ, ಬೇರೆ ಏನು ಸೀಕ್ರೆಟ್ ಇಲ್ಲ. ಯಾವ ಮನುಷ್ಯ ಆ್ಯಕ್ಟಿವ್ ಆಗಿರ್ತಾನೋ, ಈಗ ಉದಾಹರಣೆ ಹೇಳಬೇಕಂದ್ರೆ, ಮನೇಲಿರುವಂಥ ಯಾವುದಾದ್ರೂ ಒಂದು ಟಿವಿನೋ, ಮಿಕ್ಸರು ಅಥವಾ ಫ್ರಿಜ್ಜು, ಈ ಥರ ಯಾವುದಾದ್ರೂ ಒಂದು ಐಟಮು ತಗೊಳ್ಳಿ, ನೀವು ಕಂಟಿನ್ಯೂಸ್ ಅದನ್ನು ಆನ್ ಮಾಡಿಟ್ಟಿದ್ರೆ, ಅಂದರೆ ಆನ್ ಅಂದ್ರೇನು, ಪ್ರತಿದಿನ ಅದನ್ನು ಆನ್ ಮಾಡೋದು, ಆಫ್ ಮಾಡೋದು, ಆನ್ ಮಾಡೋದು, ಆಫ್ ಮಾಡೋದು, ಈ ಥರ ಯೂಸ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಆ ಟಿ ವಿನೂ ಚೆನ್ನಾಗಿರುತ್ತೆ, ಆ ಮಿಕ್ಸರು ಚೆನ್ನಾಗಿರುತ್ತೆ, ಆ ಫ್ರಿಜ್ಜು ಚೆನ್ನಾಗಿರುತ್ತೆ. 1 ವಾರ ಆಫ್ ಮಾಡಿಬಿಟ್ರಿ ಅಂತ ತಿಳ್ಕೊಳ್ಳಿ ಟಿ ವಿನ, ಆಯಿತಾ, ಮತ್ತೆ ಆನ್ ಮಾಡಿದ್ರಿ, ಮತ್ತು 1 ತಿಂಗಳು ಆಫ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಮತ್ತೆ ಆನ್ ಮಾಡಿದ್ರಿ, ಮತ್ತು 1 ವರ್ಷ ಆನೇ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ಮತ್ತೆ ಆನ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಆಫ್ ಮಾಡಿದ್ರಿ, ಆನ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಅವಾಗ ಟಿ ವಿ ಪರಿಸ್ಥಿತಿ ಏನಾಗಿರುತ್ತೆ ಯೋಚನೆ ಮಾಡಿ ನೋಡೋಣ. ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಬಂದಿರುತ್ತಲ್ವ ಟಿ ವಿಗೆ, ಅಲ್ವಾ? ಅಷ್ಟೇ ವ್ಯತ್ಯಾಸ. ಏನಂದರೆ ನಮ್ಮ ಚಾನಲ್ಲು ನಾವೇನು ಮಾಡಬೇಕು, 24 ಅವರ್ಸ್ ಆ್ಯಕ್ಟಿವ್ ಆಗಿರೋ ಥರ ನೋಡ್ಕೋಬೇಕು. ನೀವು 10 o'clock ಬಿಫೋರ್ ಒಂದೇನೋ ಮಾಡಿರ್ತೀರಲ್ಲ ವೀಡಿಯೋಸ್ನ, ಶಾರ್ಟ್ಸ್ ಅಪ್ಲೋಡ್ ಮಾಡಿರ್ತಿರಲ್ಲ, ಅದು ತುಂಬಾ ಯೂಸ್ಫುಲ್ ನಿಮಗೆ. ಆ ಥರ ಮಾಡಿದ್ರೆ ಅಂದ್ಕೊಳ್ಳಿ, ಖಂಡಿತವಾಗಿ ಕೂಡ ಏನಾಗುತ್ತೆ, 24 ಅವರ್ಸಲ್ಲಿ ನಿಮ್ಮ ಒಂದು ಚಾನಲ್ ಇಡೀ ಡೇ ಫುಲ್ ಆ್ಯಕ್ಟಿವ್ ಇದೆ. ಸೊ ನೀವು ಆ ನೈಟ್ ಹಾಕೋಂಥ ಒಂದು ಶಾರ್ಟ್ಸು ಆ ನೈಟ್ ಫುಲ್ ವೈರಲ್ ಆಗುತ್ತೆ. ಸೊ ಅವಾಗ ಏನಾಯಿತು, ಇಲ್ಲಿ ಬೆಳಗ್ಗೆಯಿಂದ ಹಾಕಿದಂಥ ಇದಿಷ್ಟು ಪೋಸ್ಟ್ಗಳು, ವಿಡಿಯೋಗಳು, ಶಾರ್ಟ್ಸ್ ಎಲ್ಲನೂ ಲೈವ್ ಎಲ್ಲ ಏನಾಯಿತು, ಮಾರ್ನಿಂಗ್ ಟೈಮಲ್ಲಿ ಬ್ಯಾಲೆನ್ಸ್ ಆದರೆ ನೈಟ್ ಹಾಕುವಂಥ ಒಂದು ಶಾರ್ಟ್ಸ್ ಏನಾಗುತ್ತೆ, ಫುಲ್ ಇಡೀ ನೈಟ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಚಾನಲ್ಲು ಎಷ್ಟು ಅವರ್ ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ, 24/7 ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ. ಸೊ ಆ್ಯಕ್ಟಿವ್ ಆಗಿರೋ ಚಾನಲ್ ಬೇಕು ನಮಗೆ. ಸೊ ಈ ರೀತಿಯಾಗಿ ಚಾನಲ್ನ ಆ್ಯಕ್ಟಿವ್ ಆಗಿ ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ನಿಮ್ಮ ಚಾನಲ್ಗೆ ಕೂಡ ಒಳ್ಳೊಳ್ಳೆ ವ್ಯೂಸ್ ಬರುತ್ತೆ, ಆಮೇಲೆ ಚಾನಲ್ ಕೂಡ ತುಂಬ ಗ್ರೋತ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಹೆಚ್ಚಾಗ್ತಾರೆ. ಅಷ್ಟೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕಂಟೆಂಟ್ ಮಾಡಿ. ಸುಮ್ಮನೆ ಏನೋ ಉದ್ದು ಕೇಳ್ಕೊಂಡು ಹೋಗೋದು, ನಾನು ಇವತ್ತೇನೋ ಹೇಳ್ತಿದ್ದೀನಿ ಅಂಥವು ಕೂಡ ವೈರಲ್ ಆಗ್ತವೆ, ಇಲ್ಲ ಅಂತನಲ್ಲ. 1-2 ದಿನ ಅಷ್ಟೇ, ಒಂದು ಸ್ವಲ್ಪ ದಿನ ಅಷ್ಟೇ. ಕೊನೆಗೆ ಏನು ಮಾಡ್ತಾರೆ, ಇವ್ರು ಹೇಳೋದೆಲ್ಲ ಬರೀ ರಾಮಾಯಣಪ್ಪ, ಸ್ವಲ್ಪ ಹೇಳ್ತಾರೆ, ವಿಷಯ ಸ್ವಲ್ಪ ಇರುತ್ತೆ, ಇಷ್ಟುದ್ದ ಹೇಳ್ಕೊಂಡು ಹೋಗ್ತಾರೆ. ಕಂಕಣ ಸುತ್ತಿ ಮೈಲಾರಕ್ಕೆ ಬಂದ ಅಂತ ಹೇಳೋ ಒಂದು ಗಾದೆ ಮಾತಿದೆ ಗೊತ್ತಲ್ಲ. ಸೊ ಆ ರೀತಿಯಾಗಿ ಏನಾಗುತ್ತೆ, ಅದು ಸುತ್ಕೊಂಡು ಹೋಗೋದೆಲ್ಲ ಹೇಳ್ತಾ ಹೋದ್ರೆ ಏನಾಗುತ್ತೆ, ಬೋರಿಂಗ್ ಆಗುತ್ತೆ. ಜನರಿಗೆ ಟೈಮ್ ಅಷ್ಟೊಂದು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಈಗಿನ ಜಗತ್ತಲ್ಲಿ. ಒಂದು ಟೈಮನ್ನು ಏನು ಬೇಕು ಕಂಟೆಂಟ್ ಅದು ಹೇಳಿ ಮುಗಿಸ್ಬಿಟ್ರೆ ಆರಾಮಾಗಿ ಫುಲ್ ನೋಡಿಕೊಂಡು ಆಫ್ ಮಾಡಿಬಿಡ್ತಾರೆ ಮೊಬೈಲ್ನ, ಆಯಿತಾ. ನಾವೇನಾದರೂ ಎಳ್ಕೊಂಡು ಹೋದ್ವಿ ಅಂದರೆ 1 ಸರಿ ನೋಡ್ತಾರೆ ನಮ್ಮ ಚಾನಲ್ನ, 2ನೇ ಸರಿ ನೋಡ್ತಾರೆ, 3ನೇ ಸರಿ ನೋಡ್ತಾರೆ, 4ನೇ ಸರಿ ನೋಡ್ತಾರೆ, 5ನೇ ಸರಿಗೆ ಏನಂತಾರೆ, ಈ ವ್ಯಕ್ತಿ ಏನು ಮಾಡ್ತಾನೆ, ಉದ್ದು ಕೇಳ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ನೋಡೋದೇ ಇಲ್ಲ. ಕೊನೆಗೆ ಏನು ಮಾಡ್ತಾರೆ, ನಿಮ್ಮ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಗೆ ಲಾಸ್ಟಿಗೆ ಹೇಳ್ತಾರೆ ಅಂತ ಗೊತ್ತಿರುತ್ತಲ್ಲ ಅವರಿಗೆ, ಅಲ್ವಾ? ನೀವೇ ಕಲಿಸ್ಕೊಟ್ಟಿದ್ದೀರಿ ಪಾಠನ, ಅಲ್ವಾ? ಏನು ಮಾಡ್ತಾರೆ, ಲಾಸ್ಟ್ ಒಳಗೆ ಹೇಳ್ಕೊಂಡು ಹೋಗಿ ಸ್ಕಿಪ್ಪು ಫುಲ್ ಅಲ್ಲಿವರೆಗೆ ಮಾಡಿ ಲಾಸ್ಟ್ 5 ನಿಮಿಷ 10 ನಿಮಿಷದಲ್ಲಿ ನೀವು ವಿಷಯ ಹೇಳ್ತೀರಂತ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಅವಾಗಷ್ಟೇ, ಅಲ್ಲಿವರೆಗಷ್ಟೇ ನೋಡ್ತಾರೆ ಅವರು. ಸೊ ಅವಾಗ ಏನಾಯ್ತು, ನಿಮ್ಮ ಚಾನಲ್ ಬಿದ್ದೋಗುತ್ತಷ್ಟೆ, ಅಲ್ವಾ? ಸೊ ನಾವು ಮಾಡೋ ಮಿಸ್ಟೇಕ್ಸು ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುವಂಥ ರೀತಿ ನಾವು ಮಾಡಬಾರ್ದು. ಸೊ ಏನಿರುತ್ತೆ ವಿಷಯನ ಅದು ಕರೆಕ್ಟಾಗಿ ಹೇಳಬೇಕಷ್ಟೆ.
ಯಾಕಂದರೆ ನಾವು ಏನೋ ಒಂದು ಚಾನಲ್ನಲ್ಲಿ ಏನೋ ಒಂದು ವಿಷಯ ಹೇಳ್ತಾ ಇದ್ದೀವಿ ಅಂದಾಗ ಆ ವಿಷಯದ ಬಗ್ಗೆ ಕರೆಕ್ಟಾಗಿ ಹೇಳ್ಬಿಟ್ರೆ ಕೇಳೋರ್ಗೂ ಮತ್ತು ನೋಡೋರ್ಗೂ ಏನನ್ಸುತ್ತೆ, ಓ ಕರೆಕ್ಟ್ ಇದೆಯಪ್ಪ, ಇವ್ರು ಇದು ಕರೆಕ್ಟಾಗಿ ಹೇಳ್ತಿದ್ದಾರೆ, ಇದು ಕರೆಕ್ಟ್ ಈ ಥರ ಇದೆ ಈ ಥರ ಇದೆ ಅಂತ ಹೇಳ್ತೀವಿ. ಇನ್ ಪ್ರಾಕ್ಟಿಕಲಾಗಿ ಮಾತಾಡಬೇಡಿ. ನಿಮ್ಮ ಚಾನಲ್ ಏನಾದ್ರು ಚೆನ್ನಾಗಾಗಬೇಕಂದ್ರೆ ಇನ್ ಪ್ರಾಕ್ಟಿಕಲ್. ಈಗ ಏನಾದರೂ ನಾವು ಏನಾರು ಹೇಳ್ತಾ ಹೋದರೆ ಸೊ ಹಂಗಿತ್ತು, ಹಿಂಗಾಯಿತು, ಹಿಂಗೋಯ್ತು ಅಂತಂದರೆ ನಿಮ್ಮ ಚಾನಲ್ಲು ಕೂಡ ಹೋಯ್ತು. ಓಕೆನಾ? ಆ ಥರ ಮಾಡಬೇಡಿ. ಸೊ ಏನು ವಿಷಯ ಇರುತ್ತೋ ಅದು ನೇರವಾಗಿ ತುಂಬ ಚೆನ್ನಾಗಿ ನೀಟಾಗಿ ಹೇಳುವಂಥ ಪ್ರಯತ್ನ ಮಾಡಿ. ಖಂಡಿತವಾಗಿ ಕೂಡ ಫ್ಯಾನ್ ಫಾಲೋವರ್ಸ್ ತುಂಬ ಜನ ಇರ್ತಾರೆ. ಯಾಕಂದರೆ ಎಷ್ಟೋ ಜನರಿಗೆ ನೀವು ಹೇಳೋಂಥ ವಿಷಯಗಳು ಕರೆಕ್ಟಾಗಿತ್ತಂದರೆ ನೀವು ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಅಂತ ಕೇಳೋ ಅವಶ್ಯಕತೆನೇ ಇರಲ್ಲ. ಬಟ್ ಕೇಳಲೇಬೇಕು ನಾವು, ಯಾಕಂದರೆ ಅವರೇ ನಮಗೆಲ್ಲ ಬಲ. ಆಯಿತಾ? ಸಬ್ಸ್ಕ್ರೈಬರ್ಸೇ ನಮ್ಗೆ ಒಂದು ಒಳ್ಳೆ ಸ್ಟ್ರೆಂತು, ವ್ಯೂವರ್ಸೇ ನಮ್ಗೆ ಒಂದು ಒಳ್ಳೆ ಸ್ಟ್ರೆಂತ್ ಅಂತ ಹೇಳ್ಬೋದು. ಸೊ ಒಂದ್ಸಲ ಕೇಳ್ಬೋದು. ಆದರೆ ಅವ್ರಿಗೆ ಕಂಟೆಂಟ್ ಇಷ್ಟ ಆಯ್ತು ಅಂದರೆ ಡೆಫಿನೆಟ್ಲಿ ನಾವು ಕೇಳಿದ್ದೇ ಇದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ. ನೋಡಿ, ಈಗ ಎಷ್ಟೋ ಜನ ಚಾನಲ್ ನೋಡ್ತಾ ಇದ್ದಾರೆ ಅಂದರೆ ನಿಮಗೆ ಗೊತ್ತಿಲ್ಲದೆ ನೀವು ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿರ್ತೀರ ಅಲ್ವಾ? ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋಕ್ಕಿಂತ ಮುಂಚಿತವಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರ್ತೀರ. ಸೊ ಯಾರೆಲ್ಲ ಈಗ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಗೊತ್ತಾಯ್ತಾ? ಸರಿ, ಈ ರೀತಿಯಾಗಿ ನಿಮ್ಮ ಚಾನಲ್ನಲ್ಲಿ ಕೂಡ ನೀವು ಉತ್ತಮವಾದಂಥ ಕಂಟೆಂಟನ್ನು ಹಾಕಿ ನಾನು ಹೇಳಿದಂಥ ಈ ಸ್ಮಾಲ್ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ. ಖಂಡಿತವಾಗಿ ಕೂಡ ನಿಮ್ಮ ಚಾನಲ್ ಕೂಡ ಒಂದು ಒಳ್ಳೆ ಗ್ರೋತ್ ಆಗುತ್ತೆ. ಸೊ ಗ್ರೋತ್ ಆದಮೇಲೆ ಚಾನಲ್ ಒಳ್ಳೆ ಪೊಸಿಷನಿಗೆ ಬಂದಮೇಲೆ ದಯವಿಟ್ಟು ರತ್ನ ಪ್ರಪಂಚ ಚಾನಲ್ನ ಮರಿಬೇಡಿ. ಕಮೆಂಟ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಅಂತ ವಿನಂತಿಯನ್ನು ಮಾಡ್ತಾ, ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಚಾರದೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನಲ್ನ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್.